ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಾರ್ ದ ಫಸ್ಟ್ ಟೈಮ್ ನಾವು C2C ಯೂಸ್ ಕಾರ್ ಶೋರೂಮ್ ಬಂದಿದ್ದೀನಿ. ಅಂಡ್ ನೆಕ್ಸ್ಟ್ ವೀಕ್ ಬಂದು ಜಾರ್ಜ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ನಮಸ್ಕಾರ, ಹೇಳಿ ಸರ್. ಹೇಗಿದ್ದಾರೆ ಸರ್? ನಾವು ಚೆನ್ನಾಗಿದ್ದೀವಿ. ಸರ್ ಫಸ್ಟ್ ಟೈಮ್ ನಿಮ್ಮ ಶೋರೂಮ್ಗೆ ಬರ್ತಾ ಇದ್ದೀನಿ. ಅಂಡ್ ಲೊಕೇಶನ್ ಲೋನ್ ಬಗ್ಗೆ ಎಲ್ಲ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿ. ನಮ್ದು ಬನಾಗ ರೋಡ್ ವೇಗಾ ಸಿಟಿ ನಿಯರ್ ವೇಗಾ ಸಿಟಿ ಮಾಲ್ ಇದೆ. ಓಕೆ, ಬೆಲೆಕೆರೆ ಸಿಗ್ನಲ್ ಇಂದ ಒಂದು ವೇಗಾ ಸಿಟಿ ಮಾಲ್ ಇಂದ 100 ಫೀಟ್ ಮುಂದೆ ಬಂದ್ರೆ ನಮ್ಮ ಶೋರೂಮ್ ಲೆಫ್ಟ್ ಸೈಡ್ ಮೇನ್ ರೋಡ್ ಲೆಫ್ಟ್ ಸೈಡ್ ಸಿಗುತ್ತೆ. ಓಕೆ ಸರ್. ಅಂಡ್ ಎಷ್ಟು ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಪ್ರೈಸ್ ನಮ್ಮದು 2 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಲೋನ್ ಬಗ್ಗೆ ಎಲ್ಲ ಲೋನ್ ನಮಗೆ 2013 ಅಬೋ ಯಾವ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ಲೋನ್ ಆಗುತ್ತೆ. ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಬೆಸ್ಟ್ ಪ್ರೈಸಿಂಗ್ ಮಾಡಿ ಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡ್ತೀವಿ ಸರ್. ಚಾನಲ್ ಕಡೆಯಿಂದ ಬಂದ್ರೆ 100% ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ಸೊ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾತೆ ವಿಡಿಯೋನ ಶುರು ಮಾಡೋಣ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ನೋಡ್ಬೋದು ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ಇದು ಡೀಟೇಲ್ಸ್ ಸರ್, ಇದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ ವರ್ಷನ್ EXI ಅಂತ ಬರುತ್ತೆ. ಇದು 2,10,000 ಹೇಳ್ತೀರಾ ಸರ್, ನೆಗೋಷಿಯಬಲ್ ಪ್ರೈಸ್. 2,10,000. ಓನರ್ ಸೆಕೆಂಡ್ ಓನರ್ ಸರ್ ಇದು. ಓಕೆ, ಇದರಲ್ಲಿ ನಿಮಗೆ ಫ್ರಂಟ್ ಪವರ್ ಮತ್ತು ಪವರ್ ಸ್ಟೇರಿಂಗ್ AC ಬರುತ್ತೆ ಸರ್. ಇದಕ್ಕೆ ಪವರ್ ಸ್ಟೇರಿಂಗ್ AC ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಫೀಚರ್ 88,000 ಓಡಿದೆ ಅಷ್ಟೇ ಇದು ಗಾಡಿ. ಇದು 82,000 ನೋಡಿ, 82,000 ನೋಡಿದೆ. ಅಂಡ್ ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು ಸರ್? ಫೈನಲ್ ಟು 190 ಕೊಡ್ತೀವಿ ಸರ್. ಫೈನಲ್ ಟು 1,90,000ಗೆ ಫೈನಲ್ ಪ್ರೈಸ್ ಆಗುತ್ತೆ ಫೋರ್ಡ್ ಫಿಗೋ. ಅಂಡ್ ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು BMW ಸರ್. BMW 2011 ಮಾಡಲ್ ಇದು. 6th ಓನರ್ ಆಗಿದೆ. 1,15,000 ಓಡಿದೆ ಸರ್ ವೆಹಿಕಲ್. ಇದು ಎಲ್ಲ ಶೋರೂಮ್ ಹಿಸ್ಟ್ರಿ ಮಾಡಿಸಿದ್ದಾರೆ. ಇದು ನಿಮಗೆ 11,500 ಹೇಳ್ತೀವಿ ಸರ್. 11,500 ಆಗುತ್ತೆ. 6th ಓನರ್ ಆಗಿದೆ. ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದರಲ್ಲಿ? ಇಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಇದರಲ್ಲಿ ಫುಲ್ ಟಾಪ್ ಎಂಡ್ ವರ್ಷನ್ ಸರ್. ಇದು X3 ಇದು ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಇದೆ. ವೆಹಿಕಲ್ ನೋಡ್ಬೋದು ನಮ್ಮ ಮುಂದೆ ಒಂದು Hyundai Eon ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಗುಡ್ ಕಂಡೀಷನ್ ವೆಹಿಕಲ್. ಇದು ಎಲ್ಲೂ ಯೂಸ್ ಮಾಡಿಲ್ಲ. ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. ಇದು ಓಕೆ, 2,25,000 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಪ್ರೈಸ್. 2,25,000. ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದಕ್ಕೆ? ಸರ್ ಇದು ನಿಮಗೆ ಫ್ರಂಟ್ 500 ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದಕ್ಕೆ ಗಾಡಿಗೆ. ಪವರ್ ಸ್ಟೇರಿಂಗ್ AC. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ ಟು 225 ನೆಗೋಷಿಯಬಲ್. 2 lakhs ಫೈನಲ್ ಕೊಡ್ತೀವಿ ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ ಇನ್ನೊಂದು 10,000 ಕಮ್ಮಿ ಮಾಡ್ತೀವಿ ಸರ್. 2 lakhs ಅಂಡ್ ಇನ್ನೂ ಒಂದು 10,000 ಡೈರೆಕ್ಟ್ ಬಂದ್ರೆ ಹೆಚ್ಚು ಕಡಿಮೆ ಏನಾದರೂ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ A-Star ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2010 ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಓಕೆ, 2,30,000 ಹೇಳ್ತಿದ್ದಾರೆ. ಸ್ಟ್ರೈಟ್ ನೆಗೋಷಿಯಬಲ್ ಸರ್ ಗಾಡಿ. ಇದು 2,30,000 ಫ್ರೆಶ್ FC ಮಾಡಿದೆ. ಫ್ರೆಶ್ ಇನ್ಸೂರೆನ್ಸ್ ಇದೆ ಗಾಡಿಗೆ ಸರ್. ಇದು FC ಇದೆ, ಇನ್ಶೂರೆನ್ಸ್ ಇದೆ. ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದು? ಇದರಲ್ಲಿ? ಪವರ್ ಸ್ಟೇರಿಂಗ್, ಪವರ್ AC, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ ವರ್ಷನ್ ಇದು ನಿಮಗೆ. ಟಾಪ್ ಎಂಡ್ ಆಗುತ್ತೆ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುಯಲ್ ಅಲ್ಲ? ಮ್ಯಾನ್ಯುವಲ್ ಸರ್. ಓಕೆ ಸರ್. ಸೊ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಸರ್ ಇದು? ಸರ್ ಇದು 86,000 ಓಡಿದೆ ಸರ್. 86,000 ಓಡಿದೆ. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಟ್ಸ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2013 ಡೀಸೆಲ್ ವರ್ಷನ್ VDI ಇದು. ಓಕೆ, ಇದು VDI 365 ಹೇಳ್ತಿದ್ರೆ ಸ್ಟ್ರೈಟ್ ನೆಗೋಷಿಯಬಲ್ ಸರ್ ಗಾಡಿ. ಇದು 3,65,000 ಇದೆ. ಅಂಡ್ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್ ಇದು? ಫೈನಲ್ ಟು ಫೈನಲ್ ಅಂದ್ರೆ ನಿಮ್ಗೆ ಒಂದು 320 ಕೊಡ್ತೀವಿ ಸರ್. 3 lakh ಚಾನಲ್ ಕಡೆನ ಬಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಸ್ಕೊಡ್ತೀವಿ ನಾವು. ಓಕೆ ಸರ್. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಸರ್ ಏನೇನಿದೆ? ಇದು ಫೀಚರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಸರ್ ನಿಮಗೆ. ಇದು 1,36,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ ಸರ್. ಓನರ್ ಸಿಂಗಲ್ ಸಿಂಗಲ್ ಓನರ್. ಓಕೆ ಸರ್. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 3,45,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಪ್ರೈಸ್ ಸರ್. ಇದು ಬೇರೆ 48,000 ಓಡಿದೆ. ಇದರಲ್ಲಿ ನಿಮಗೆ ಫೀಚರು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. ಓಕೆ, ಇದ್ರಲ್ಲಿ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಿಸ್ಕೊಂಬೋದು. ಶೋರೂಮ್ ಹಿಸ್ಟ್ರಿನೇ ಇದೆ. ಅಂಡ್ ಪೆಟ್ರೋಲ್ ಬರ್ತಾ ಡೀಸೆಲ್? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು? ಫೈನಲ್ ಟು ಫೈನಲ್ ಅಂದ್ರೆ ಒಂದು 310 ಕೊಡ್ತೀವಿ ಸರ್. 310 ಆಗುತ್ತೆ. ಅಂಡ್ ಆನ್ ಟೇಬಲ್ ಬಂದ್ರೆ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಕಮಿಷನ್ ನಮ್ದು ಎಷ್ಟು ಡೈರೆಕ್ಟ್ ಬಂದ್ರೆ ಏನಾದರೂ ಸ್ವಲ್ಪ ನೆಗೋಷಿಯಬಲ್. ಓಕೆ. ಅಂಡ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ವೀಕ್ಷಕರೇ, ನೋಡ್ಬೋದು ಸರ್. ಇದು ಡೀಟೇಲ್ಸ್ ಸರ್. ಇದು 2010 ಮಾಡಲು ಡೀಸೆಲ್ ವರ್ಷನ್. ಇದು VDI ಡೀಸೆಲ್ ವರ್ಷನ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ನಿಮಗೆ. ಇದು 3,500 ಹೇಳ್ತೀವಿ ಸರ್. 3,500. ಓಕೆ, ಸೆಕೆಂಡ್ ಜನರೇಷನ್ ಶಿಫ್ಟ್ ಇದು. ಅಂಡ್ ಡೀಸೆಲ್ ಇಂಜಿನ್ ಆಗಿರುತ್ತೆ. ಮ್ಯಾನ್ಯುಯಲ್ ಅಲ್ಲ ಸರ್ ಇದು? ಸರ್ ಮ್ಯಾನ್ಯುಯಲ್ ಸರ್. ಇದು ಮ್ಯಾನ್ಯುಯಲ್. ಓಕೆ. ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 3,500 ಹೇಳ್ತೀರಾ ಸರ್. 3.5 ಹೇಳ್ತೀರಾ, ನೆಗೋಷಿಯಬಲ್ ಪ್ರೈಸ್. ಓಕೆ. ಅಂಡ್ ಏರ್ ಬ್ಯಾಗ್ಸ್ ಎಲ್ಲ ಬರ್ತಾ ಇದೆ ಸರ್? ಏರ್ ಬ್ಯಾಗ್ಸ್ ಇದೆಯಾ? ಇಲ್ಲ ಸರ್, ಇದ್ರ VDI ಇದು ಬರಲ್ಲ ನಿಮಗೆ. VDI ಏರ್ ಬ್ಯಾಗ್ಸ್ ಎಲ್ಲ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW X3 ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2013 ಇದು. 2013 ಸೆಕೆಂಡ್ ಕಾಂಪ್. ಇದು 13,500 ಹೇಳ್ತಿದ್ದಾರೆ ಸರ್. ಬರೀ 86,000 ಓಡಿದೆ. ಇದು
13,500 ಸರ್ ಸರ್ 13,500 13,500 ಹೇಳ್ತೀರಿ. ಫುಲ್ ಫ್ಯೂಚರ್ ವೆಹಿಕಲ್ ಇದು. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಇದು ಎಕ್ಸ್ ಡ್ರೈವ್ ಅಂತ ಬರುತ್ತೆ ನಿಮಗೆ. ಸೂಪರ್ ಆಗಿದೆ ಸರ್ ಗಾಡಿ ಆದ್ರೆ ಇದು ಹೆಡ್ಲೈಟ್ ವಾಷರ್ಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಅಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ ಸರ್, ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. 13 ಅಬೋ ಯಾವ ಗಾಡಿ ಬೇಕು ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ. ಓಕೆ ಸರ್. ಸೊ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ರೆನಾಲ್ಡ್ ಡಸ್ಟರ್ ಇದೆ. ಅಲಾಯ್ ವೀಲ್ಸ್ ಎಲ್ಲ ನೋಡ್ಬೋದು, ಸೂಪರ್ ಆಗಿದೆ ಸರ್. ಇದು ಡೀಟೇಲ್ಸ್ ಸರ್ ಇದು 2013 RX ಎಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ, ಬರೀ 80,000 ಓಡಿದೆ ಗಾಡಿ ಇದು ನಿಮಗೆ. ಇದು 5,25,000 ಹೇಳ್ತಾ ಇದೀವಿ ಸರ್ ನಾವು. 5,25,000 ಇದರಲ್ಲಿ ಪವರ್ ವಿಂಡೋ, AC, ಪವರ್ ಸ್ಟೀರಿಂಗ್ ಮಾತ್ರ ಬರುತ್ತೆ ಸರ್ ಇದರಲ್ಲಿ. ಓಕೆ, ಏರ್ ಬ್ಯಾಗ್ಸ್ ಬರಲ್ಲ ಇದು? ಇದು ಬರಲ್ಲ ಸರ್. ಇದು RX ಎಲ್ ಅಂತ ಬರುತ್ತೆ ಸರ್. ಓಕೆ ಸರ್, ಚೆನ್ನಾಗಿದೆ ಗಾಡಿ ನೋಡೋಕೆ. ಸಿಂಗಲ್ ಓನರ್ ಬರುತ್ತಾ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಆಗಿರುತ್ತೆ. ಮ್ಯಾಗ್ ವೀಲ್ ಹಾಕ್ಸಿದಾರೆ ಅವ್ರೆ, ಶೋರೂಮ್ ಅಲ್ಲಿ ಹಾಕ್ಸಿರೋದು, ಹೊರಗಡೆ ಹಾಕ್ಸಿಲ್ಲ, ಶೋರೂಮ್ ಅಲ್ಲೇ ಮಾಡಿರೋದು. ಮ್ಯಾಗ್ ವೀಲ್ಸ್ ಒಂದು 80,000 ಇರುತ್ತಲ್ಲ ಸರ್ ಇದು? ಸೂಪರ್ ಆಗಿದೆ. ಅಂಡ್ ಪ್ರೈಸ್ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ ಟು ಫೈನಲ್ ಅಂದ್ರೆ ನಿಮಗೆ ಒಂದು 475 ಬಂದ್ರೆ ಕೊಡ್ತೀವಿ. ಚಾನಲ್ ಕಡೆ ಬಂದ್ರೆ ಇನ್ನೊಂದು 10,000 ಕಮ್ಮಿ ಮಾಡ್ತೀವಿ ಸರ್. ಸೂಪರ್ ಸರ್. ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai ಕ್ರೆಟಾ ಇದೆ. ಸೂಪರ್ ಆಗಿರೋ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುವ ವೆಹಿಕಲ್ ಸರ್. ಇದು ಡೀಟೇಲ್ಸ್ ಸರ್ ಇದು 2017 ಸೆಕೆಂಡ್ ಓನರ್ ಗಾಡಿ ಸರ್. ಇದು ಆಟೋಮೆಟಿಕ್ ವೆಹಿಕಲ್ ಇದು. ಓಕೆ, 76,000 ಓಡಿದೆ ನಿಮಗೆ. SX ಪ್ಲಸ್ ಇದು ಓಕೆ, ಆಟೋಮೆಟಿಕ್ ಡೀಸೆಲ್ ವರ್ಷನ್ ಸರ್. ಆಟೋಮೆಟಿಕ್ ಡೀಸೆಲ್ ವರ್ಷನ್ ಆಗಿರುತ್ತೆ. ಅಂಡ್ ಓಕೆ ಸರ್, ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದರಲ್ಲಿ? ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ನಿಮಗೆ. ಸನ್ ರೂಫ್ ಒಂದು ಬರಲ್ಲ, SS ಆಪ್ಷನಲ್ ಮಾತ್ರ ಬರುತ್ತೆ. ಇದು SX ಪ್ಲಸ್ ಸರ್. ಇದು SX ಪ್ಲಸ್ ಆಗಿರುತ್ತೆ. ಅದೇ ಆಪ್ಷನಲ್ ಗಿಂತ ಒಂದು ವೇರಿಯಂಟ್ ಕಡಿಮೆ ಆಗುತ್ತೆ ಇದು. ಅಂಡ್ ಇದಕ್ಕೆ ಪ್ರೈಸಿಂಗ್ ಸರ್? ಇದು ನಿಮಗೆ 8,500 ಹೇಳ್ತೀವಿ ಸರ್. 8.5 ಲಕ್ಷ ಇದೆ. ಚೆಕ್ ಮಾಡ್ಬೋದು. ಓನರ್ ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ 17 ಮಾಡಲು. ವೀಕ್ಷಕರ ನೆಕ್ಸ್ಟ್ ನೋಡ್ಬೋದು, ಒಂದು I20 ಇದೆ, ಸಿಲ್ವರ್ ಕಲರ್ ಸರ್. ಇದು ಡೀಟೇಲ್ಸ್ ಸರ್ ಇದು 2013 ಮ್ಯಾಗ್ನಾ ಸರ್. ಇದು ಡೀಸೆಲ್ ವರ್ಷನ್ ಇದು. ಇದು ಸೆಕೆಂಡ್ ಓನರ್, ನೋ ಇನ್ಶೂರೆನ್ಸ್ ಇದೆ ಇದಕ್ಕೆ. ಇನ್ಶೂರೆನ್ಸ್ ಇಲ್ಲ. ಇದು 395 ನೆಗೋಷಿಯಬಲ್ ಪ್ರೈಸ್ ಸರ್. 3,95,000 ಇದು ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಮಾತ್ರ ಬರುತ್ತೆ ಸರ್ ನಿಮಗೆ. ಅಂಡ್ ಪೆಟ್ರೋಲ್ ಇಂಜಿನ್ ಸರ್ ಇದು? ಡೀಸೆಲ್ ವರ್ಷನ್. ಡೀಸೆಲ್ ವರ್ಷನ್ ಆಗಿರುತ್ತೆ. ಚೆಕ್ ಮಾಡ್ಬೋದು ವೀಕ್ಷಕರೇ. ಎಷ್ಟು ಕಿಲೋಮೀಟರ್ಸ್? 86,000 ಓಡಿದೆ ಸರ್. 86,000 ಓಡಿದೆ. ಅಂಡ್ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು? 395 ಹೇಳ್ತೀವಿ. ನೆಗೋಷಿಯಬಲ್ ಸರ್. ಒಂದು 3,500 ಬಂದ್ರೆ ಫೈನಲ್ ಕೊಡ್ತೀವಿ ಸರ್. 3,500 ಬಂದ್ರೆ ಫೈನಲ್ ಆಗ್ಬೋದು. ಅಂಡ್ ನೋಡಕ್ಕೂ ಗಾಡಿ ಒಂದು ಸ್ಕ್ರಾಚಸ್ ಇಲ್ಲ, ಚೆಕ್ ಮಾಡ್ಬೋದು ವೀಕ್ಷಕರೇ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಇದು 2013 ಸರ್. 13 ಪೆಟ್ರೋಲ್ ವರ್ಷನ್ ಇದು. ಸ್ಪೋರ್ಟ್ಸ್ ವರ್ಷನ್ ಇದು ನಿಮಗೆ. ಇದು ನಿಮಗೆ 365 ಹೇಳ್ತಿದ್ದೀವಿ ಸರ್. 365 ಇದೆ. ಚೆಕ್ ಮಾಡ್ಬೋದು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಆಗಿರುತ್ತೆ. ಅಂಡ್ ಫೀಚರ್ಸ್ ಎಲ್ಲ ಸರ್ ಇದಕ್ಕೆ? ಇದು ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸಿಂಗಲ್ ಏರ್ ಬ್ಯಾಗ್ಸ್ ಆಗಿರುತ್ತೆ. ಓಕೆ, ಸಿಂಗಲ್ ಏರ್ ಬ್ಯಾಗ್. ಅದೇ ಡ್ರೈವರ್ ಸೈಡ್ ಮಾತ್ರ ಬರ್ಬೋದು, ಚೆಕ್ ಮಾಡ್ಬೋದು. ಅಂಡ್ ಪ್ರೈಸಿಂಗ್ 3.5 lakhs ಹೇಳ್ತಾ ಇದ್ದಾರೆ. ಅಂಡ್ ಡೈರೆಕ್ಟ್ ಬನ್ನಿ, ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ. ಮಾಡ್ಕೊಡ್ತೀವಿ ಸರ್, ಖಂಡಿತ ಮಾಡ್ಕೊಡ್ತೀವಿ. ಸ್ಟುಡಿಯೋ ಇದೆ, PPF ಎಲ್ಲ ಗ್ರಾಫೈಕ್ ಕೋಟಿಂಗ್ ಯಾವುದು ಬೇಕಂದ್ರೆ ಎಲ್ಲ ನೀವು ಇಲ್ಲೇ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ಹಂಗೆ ನಮ್ಮ ಮುಂದೆ ಒಂದು ಫಿಯಟ್ ಅವೆಂಜರ್ ಇದೆ. ಚೆಕ್ ಮಾಡ್ಬೋದು ಸರ್. ಇದು ಡೀಟೇಲ್ಸ್ ಸರ್. ಇದು 2015 ಥರ್ಡ್ ಓನರ್ ವೆಹಿಕಲ್ ಇದು. 94,000 ಓಡಿದೆ ಸರ್ ವೆಹಿಕಲ್ ಇದು. ಇದು ನಿಮಗೆ 365 ಕೊಟ್ಟು ಮಾಡ್ತಾ ಇದೀವಿ ಸರ್. 3,65,000 ಇದು. ಚೆಕ್ ಮಾಡ್ಬೋದು. ಸೂಪರ್ ಆಗಿದೆ ಕಲರು ನೋಡೋಕ್ಕೆ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿರೋದಾ ಸರ್ ಇದು? ಹ್ಞೂ ಸರ್, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸ್. ಓಕೆ, ಅಂಡ್ ಸಿಂಗಲ್ ಓನರ್? ಥರ್ಡ್ ಓನರ್ ಆಗಿದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 365 ಸರ್. 3,65,000 ಚೆಕ್ ಮಾಡ್ಬೋದು ವೀಕ್ಷಕರೇ. ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಕಿಯಾ ಸೋನೆಟ್ ಇದೆ. ಚೆಕ್ ಮಾಡ್ಬೋದು, ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಅಂಡ್ ಸರ್ ಇದು ಡೀಟೇಲ್ಸ್ ಸರ್. ಇದು ನಿಮಗೆ GT ಲೈನ್ ಅಂತ ಬರುತ್ತೆ. 2021 ಸಿಂಗಲ್ ಓನರ್ ಗಾಡಿ ಇದು. ಬ್ಲ್ಯಾಕ್ ಕಲರ್. 10,000 ಹೇಳ್ತೀವಿ ಸರ್. ಬರೀ 10,000 ಓಡಿದೆ ಅಷ್ಟೇ ಸರ್. ಜಸ್ಟ್ 10,000 ಓಡಿದೆ. ಚೆಕ್ ಮಾಡ್ಬೋದು ವೀಕ್ಷಕರೇ. ಸೂಪರ್ ಆಗಿದೆ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಅಂಡ್ DCT ಕ್ಲಚ್ ಬರುತ್ತೆ ಅಲ್ಲ ಸರ್ ಇದಕ್ಕೆ? ಅಂಡ್ ಆಟೋಮೆಟಿಕ್ ಸರ್. ಆಟೋಮೆಟಿಕ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? 10,000 ಹೇಳ್ತಿದೆ ಸರ್. 10,500. ಹೊಸದು ಎಷ್ಟು ಇರ್ಬೋದು ಸರ್ ಇದು? GT ಲೈನ್ ಇದು. ಹೊಸದು ಎಷ್ಟಿದೆ ಇದು ಪ್ರೈಸ್? ಇದು ಪ್ರೈಸ್ ಇವಾಗ ಹೊಸದು ಇದು 16 ಚಿಲ್ಲರೆ ಏನಿದೆ ಸರ್. 16 lakhs ತನಕ ಹೋಗುತ್ತೆ. ಆ್ಯಂಡ್ ಜಸ್ಟ್ 10,000 ನೋಡಿರೋದು. ಬಂದು ಟೆಸ್ಟ್ ಡ್ರೈವ್ ನೋಡಿ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಬೆಸ್ಟ್ ಪ್ರೈಸಿಂಗ್ ಇನ್ನು ಡೈರೆಕ್ಟ್ ಟೇಬಲ್ ಬಂದರೆ ಬೆಸ್ಟ್ ಪ್ರೈಸಿಂಗಲ್ಲಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಸೆಲ್ಲರಿಯೋ ಇದೆ ಇನ್ನೊಂದು ಸರ್. ಇದು ಡೀಟೇಲ್ಸ್ ಸರ್. ಇದು 2015 ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕ್ ವೆಹಿಕಲ್ VXI ಇದು. ಇದು 3,85,000 ಹೇಳ್ತಾ ಇದೆ ಸರ್. ಇದು 3 ಲಕ್ಷ. ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. VXI ವರ್ಷನ್ ಇದು. ಸೂಪರ್ ಆಗಿದೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಥರ. ಚೆಕ್ ಮಾಡ್ಬೋದು ವೀಕ್ಷಕರೇ ವೆಹಿಕಲ್ ಎಷ್ಟು ನೀಟಾಗಿದೆ ಅಂತ. ಆ್ಯಂಡ್ ಫೀಚರ್ಸ್ ಸರ್ ಇದಕ್ಕೆ? ಸರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಷ್ಟೇ ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಬರಲ್ಲ? ಏರ್ ಬ್ಯಾಗ್ ಬರಲ್ಲ. ಓಕೆ. ಆ್ಯಂಡ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ಆಟೋಮೆಟಿಕ್ ಸರ್. ಪೆಟ್ರೋಲ್ ಆಟೋಮೆಟಿಕ್ ಆಗಿರುತ್ತೆ. ಬರೀ 62,000 ಓಡಿದೆ. 66,000 ಓಡಿದೆ. ಓಕೆ.
ಅಂಡ್ ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಚೆಕ್ ಮಾಡ್ಬೋದು ಸರ್. ಇದು ಡೀಟೇಲ್ಸ್ ಸರ್ ಇದು ನಿಮಗೆ 2014 ಮಾಡಲು 14 ಸೆಕೆಂಡ್ ಓನರ್ ವೆಹಿಕಲ್ ವರ್ಷನ್ ಸರ್. ಇದು ಆಂಬಿನೇಷನ್ ಅಂತ ಬರುತ್ತೆ, ಇದು ಮಿಡ್ಲ್ ವರ್ಷನ್ ವೆಹಿಕಲ್. ಇದು 72,000 ಓಡಿದೆ. ಇದು 425 ಹೇಳ್ತಾ ಇದೆ ಸರ್. 4,25,000 ಇದೆ ಸ್ಕೋಡಾ ರ್ಯಾಪಿಡು, ಚೆಕ್ ಮಾಡ್ಬೋದು. ಆ್ಯಂಡ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ವರ್ಷನ್ ಸರ್. ಡೀಸೆಲ್ ವರ್ಷನ್ ಸೂಪರ್ ಆಗಿದೆ. ಆ್ಯಂಡ್ ಮ್ಯಾನ್ಯಲ್ ಬರುತ್ತೆ. ಮ್ಯಾನ್ಯಲ್ ಸರ್. ಓಕೆ. ಸೊ ವೀಕ್ಷಕರೇ, ಯಾರಾದರೂ ಸ್ವಿಫ್ಟ್ ಲವರ್ಸ್ ಯಾರಾದರೂ ಇದ್ರೆ ನೋಡಿ, ಎಷ್ಟು ಸ್ವಿಫ್ಟ್ ವೆಹಿಕಲ್ಸ್ ಇದೆ. ಇದೊಂದು ಇದೆ ಸಿಲ್ವರ್ ಕಲರ್ ಸರ್. ಇದು ಡೀಟೇಲ್ಸ್ ಸರ್. ಇದು 2011 ಸಿಂಗಲ್ ಓನರ್ ಗಾಡಿ ಸರ್. ಇದು ನಿಮಗೆ ZX ಎಡಿಷನ್. ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ನಿಮಗೆ. ಇದು 3,30,000 ಹೇಳ್ತಾ ಇದೀವಿ ಸರ್ ನಾವು. 3,30,000 ಇದೆ, ಚೆಕ್ ಮಾಡಿ. ಫುಲ್ ಟಾಪ್ ಎಂಡ್ ವರ್ಷನ್ ಸರ್. ಇದು ಓನರ್ ಸರ್? ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಆಗಿರುತ್ತೆ ವೀಕ್ಷಕರೇ, ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸೆಲೆರಿಯೋ ಇನ್ನೊಂದು ಇದೆ, ಚೆಕ್ ಮಾಡ್ಬೋದು ಸರ್. ಇದು ಡೀಟೇಲ್ಸ್ ಸರ್. ಇದು 2015 VXI ಆಟೋಮೆಟಿಕ್ ಸರ್. ಇದು ನಿಮಗೆ 80,000 ಓಡಿದೆ. ಇದು 3.5 ನಾವು ಕೊಟ್ಟು ಮಾಡ್ತಾ ಇದೀವಿ ಸರ್. 3.5 ಆಗುತ್ತೆ. ಆ್ಯಂಡ್ ಕಂಡೀಷನ್ಸ್ ಎಲ್ಲ ವೆಹಿಕಲ್ಸ್ದು ಸೂಪರ್ ಆಗಿದೆ. ಆ್ಯಂಡ್ ಡೈರೆಕ್ಟ್ ಬನ್ನಿ, ಇನ್ನು ಬೆಸ್ಟ್ ಪ್ರೈಸಿಂಗ್ ಆ್ಯಂಡ್ ಕ್ವಾಲಿಟಿನೂ ಸೂಪರ್ ಆಗಿದೆ, ಚೆಕ್ ಮಾಡ್ಬೋದು. ಆ್ಯಂಡ್ ಡಿಸ್ಪ್ಲೇ ಎಲ್ಲ ಕಸ್ಟಮರ್ ಹಾಕ್ಸಿರೋದಾ ಸರ್? ಇದು ಎಲ್ಲ ಕಸ್ಟಮರ್ ಹಾಕ್ಸಿದೆ ಸರ್. ಲೆದರ್ ಸೀಟ್ಸ್ ನೋಡ್ಬೋದು ವೀಕ್ಷಕರೇ, ಎಷ್ಟು ಸೂಪರ್ ಆಗಿದೆ ಕಾರ್ ಕಲರ್ಗೆ ಮ್ಯಾಚಿಂಗ್ ಆಗಿ. ಆ್ಯಂಡ್ ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಪ್ರೈಸಿಂಗ್ ಸರ್ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? 3.5 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 325 ಕೊಡ್ತೀವಿ ಸರ್. 3,25,000ಗೆ ಫೈನಲ್ ಆಗುತ್ತೆ, ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು Volkswagen Polo ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2014 ಮಾಡಲು 14 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 4,25,000 ಹೇಳ್ತಾ ಇದೀವಿ. ಕಂಫರ್ಟ್ ಲೈನ್ ಸರ್. ಇದು 4,25,000 ಹೇಳ್ತಾ ಇದ್ದಾರೆ, ಚೆಕ್ ಮಾಡ್ಬೋದು. ಕಂಫರ್ಟ್ ಲೈನ್ ಅಂದ್ರೆ ಸರ್ ಇದು ಮಿಡ್ಲ್ ಟಾಪ್ ಎಂಡ್ಗೆ 1 ವರ್ಷ ಕಮ್ಮಿ ಸರ್. ಇದು 1 ವರ್ಷ ಕಮ್ಮಿ. ಆ್ಯಂಡ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು i10 ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2014 ಆಸ್ಟಾ ಸರ್. ಫುಲ್ ಟಾಪ್ ಎಂಡ್ ವರ್ಷನ್. ಇದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು 4,25,000 ಹೇಳ್ತಾ ಇದೆ ಸರ್. ಇದು ನಿಮಗೆ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಫುಲ್ ಲೋಡಿಂಗ್ ವೆಹಿಕಲ್. ಇದು 4,25,000 ಇದೆ, ಚೆಕ್ ಮಾಡ್ಬೋದು. ಸೂಪರ್ ಆಗಿದೆ. ಮ್ಯಾನ್ಯಲ್ ಆಗಿರುತ್ತೆ. ಮ್ಯಾನ್ಯಲ್ ಸರ್ ಇದು. ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು Volkswagen Polo ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2008 ಮಾಡಲು 18 ಮಾಡಲು. ಇದು ಸಿಂಗಲ್ ಕಾಂಪು 6,25,000 ಹೇಳ್ತಾ ಇದ್ದಾರೆ. ಕಂಫರ್ಟ್ ಲೈನ್ ಸರ್. ಇದು ಓಕೆ. ನಿಮ್ಗೆಲ್ಲ ಫೀಚರ್ ಬರುತ್ತೆ ನಿಮಗೆ. ABS ಏರ್ ಬ್ಯಾಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ನಿಮಗೆ. ಸೂಪರ್ ಆಗಿದೆ, ಚೆಕ್ ಮಾಡ್ಬೋದು. ಕಲರು ಒಂದು ಬ್ಲೂ ಕಲರ್ ಚೆನ್ನಾಗಿದೆ. ಆ್ಯಂಡ್ ಪ್ರೈಸಿಂಗ್ ಫೈನಲ್ ಟು ಫೈನಲ್ ಸರ್ ಇದು ಎಷ್ಟು? 625 ಹೇಳ್ತಾ ಒಂದು 6 lakhs ಬಂದರೆ ಕೊಡ್ತೀವಿ. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೊಂದು 10,000-15,000 ಕಮ್ಮಿ ಮಾಡ್ತೀವಿ ಸರ್. 10,000 to 15,000 ಕಡಿಮೆ ಆಗುತ್ತೆ. ಬೇರೆ 52,000 ಓಡಿದೆ ಗಾಡಿ ಅಷ್ಟೇ. ಪೆಟ್ರೋಲ್ ಇಂಜಿನ್ ಅಲ್ಲ? ಪೆಟ್ರೋಲ್ ಇಂಜಿನ್ ಸರ್. ಪೆಟ್ರೋಲ್ ಇಂಜಿನ್. ಆ್ಯಂಡ್ ನೆಕ್ಸ್ಟ್ ಒಂದು ಹೋಂಡಾ ಜಾಸ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2017 V ವರ್ಷನ್, ಟಾಪ್ ಎಂಡ್ ವರ್ಷನ್ ಸರ್. ಇದು ನಿಮಗೆ 4,25,000 ಹೇಳ್ತಾ ಇದೀವಿ ಸರ್. ಇದು ಸಿಂಗಲ್ ಕಾಂಪ್ ಸರ್. ಇದು 25,000. ಓಕೆ ಸರ್, ಸೂಪರ್ ಆಗಿದೆ. ಇಂಟೀರಿಯರ್ಸ್ ನೋಡ್ಬೋದು ವೀಕ್ಷಕರೇ ಎಷ್ಟು ಸೂಪರ್ ಆಗಿದೆ ಅಂತ. 5,35,000 ಹೇಳ್ತಾ ಇದ್ದಾರೆ ವೀಕ್ಷಕರೇ, ಚೆಕ್ ಮಾಡ್ಬೋದು ಪ್ರೈಸಿಂಗು. ಆ್ಯಂಡ್ ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಆಗಿರುತ್ತೆ. ಓಕೆ ವೀಕ್ಷಕರೇ, ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬಲೆನೋ ಇದೆ, ಡೀಸೆಲ್ ಇಂಜಿನ್, ಆಲ್ಫಾ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಆ್ಯಂಡ್ ಸರ್ ಇದು ಡೀಟೇಲ್ಸ್ ಹೇಳ್ಬಿಡೋಣ ಸರ್. ಇದು 2018 ಆಲ್ಫಾ ಇಂಜಿನ್ ಸರ್. ಇದು ಡೀಸೆಲ್ ವರ್ಷನ್. ಇದು ನಿಮಗೆ ಸಿಂಗಲ್ ಓನರ್ ಗಾಡಿ. ಬೇರೆ ನಿಮಗೆ ಇದು 53,000 ಓಡಿದೆ. 7,25,000 ಹೇಳ್ತಾ ಇದೀವಿ ಸರ್. ಇದು 7,25,000 ಹೇಳ್ತಾ ಇದ್ದಾರೆ. ಬೆಸ್ಟ್ ಪ್ರೈಸಿಂಗ್ಗೆ ಶೋರೂಮ್ ವಿಸಿಟ್ ಮಾಡಿ. ಆ್ಯಂಡ್ ಸಿಂಗಲ್ ಓನರು, ಡೀಸೆಲ್ ಇಂಜಿನ್ ಆಗಿರುತ್ತೆ, ಮ್ಯಾನ್ಯಲ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಮಹೀಂದ್ರಾ ಕ್ಯಾಂಪರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2010 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಸರ್. ಇದು ಪ್ರೈಸ್ ನಿಮಗೆ 5 ಲಕ್ಷ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಪ್ರೈಸ್ ಸರ್. ಇದು ಸೂಪರ್ ಆಗಿದೆ ಸರ್. ಆದ್ರೆ ಇದು ಅವಾಗಿನ ಕಾಲದಲ್ಲಿ ಇದೆ ಇಸುಜು ಮತ್ತೆ ಕ್ಯಾಂಪರು ಇದೆಲ್ಲ ಅವಾಗ ಓಡ್ತಾ ಇತ್ತು ಸರ್. ಇವಾಗ ಡಿಮ್ಯಾಂಡ್ ವೆಹಿಕಲ್ ಸರ್. ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 5 lakhs ಹೇಳ್ತಾ ಇದೀವಿ ಸರ್ ನಾವು. 5 lakhs ಹೇಳ್ತಾ ಇದ್ದಾರೆ. ಅಂಡ್ ಬೆಸ್ಟ್ ಪ್ರೈಸಿಂಗ್ಗೆ ಶೋರೂಮ್ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸ್ ಆಗುತ್ತೆ. ಡೀಸೆಲ್ ಬರುತ್ತೆ. ಹ್ಞೂ ಸರ್, ಡೀಸೆಲ್ ಬರ್ತದೆ ಸರ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ML 350 ಇದೆ ಸರ್. ಇದು ಡೀಟೇಲ್ಸ್ ಸೂಪರ್ ಆಗಿದೆ. ಇದು 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು 13 ಲಕ್ಷ ಹೇಳ್ತಿದ್ದಾರೆ ಸರ್. ಇದು 13 ಲಕ್ಷ ಹೇಳ್ತಿದ್ದಾರೆ. ಫುಲ್ ಲೋಡಿನ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ವರ್ಷನ್. ಇದು ಏನೇನಿದೆ ಸರ್ ಫೀಚರ್ಸ್ ಹೇಳಂಗೆ ಬೇಕಾಗಿಲ್ಲ ಸರ್, ಹೇಳಕ್ಕೆ ಬೇಕಾಗಿಲ್ಲ ಸರ್. ಇದು ಫುಲ್ ಟಾಪ್ ಎಂಡ್ ಇದೆ ಸರ್. ಇದು ಸಖತ್ತಾಗಿದೆ ಸರ್. ಆದ್ರೆ ಓನರ್ ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಸೂಪರ್ ಆಗಿದೆ ವೆಹಿಕಲ್, ನೋಡ್ಬೋದು ವೀಕ್ಷಕರೇ. ಮಾಡ್ಬೋದು ಒಂದು ಚಾಕ್ಲೇಟ್ ಬ್ರೌನ್ ಕಲರ್, ಎಷ್ಟು ಚೆನ್ನಾಗಿದೆ. ಅಂಡ್ ಡೈರೆಕ್ಟ್ ಬನ್ನಿ, ಬೆಸ್ಟ್ ಪ್ರೈಸಿಂಗ್ ಆಗುತ್ತಾ ಸರ್? ಇದನ್ನು ಖಂಡಿತ ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ನಾವು. ಒಳ್ಳೆ ಪ್ರೈಸ್ ಆಗುತ್ತೆ ನೋಡ್ಬೋದು ವೀಕ್ಷಕರೇ. ಅಂಡ್ ಒಳ್ಳೆ ಒಂದು ಬಸ್ ತರ ಇದೆ ಸರ್ ನೋಡಕ್ಕೆ. ಆದ್ರೆ
ಸೊ ವೀಕ್ಷಕರೇ, ಯಾರಾದರೂ ಒಂದು ಫಾರ್ಚುನರ್ ನೋಡ್ತಾ ಇದ್ರೆ ನೋಡಿ, ಎಷ್ಟು ಸೂಪರ್ ಆಗಿದೆ. ಕಲರು ವೈಟ್ ಕಲರು, ಫುಲ್ ಮಿಂಟ್ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ. ಸಿಗ್ಮಾ 4 ವೇರಿಯಂಟ್ ಇದು. ಆ್ಯಂಡ್ ಸರ್, ಇದು ಡೀಟೇಲ್ಸ್ ಹೇಳ್ಬಿಡೋಣ ಸರ್ ಇದು 2023 ಸಿಮಾ 4 ಇದು ಸಿಂಗಲ್ ಓನರ್ ಗಾಡಿ, ಬೇರೆ 60,000 ಹೊಡಿರೋ ಗಾಡಿ ಇದು. ಹಾಂ, ಇದು ನಿಮಗೆ ಪ್ರೈಸ್ ಬಂದು ನಿಮಗೆ 34,000 ಹೇಳ್ತಿದ್ದಾರೆ ಸರ್. ಇದು 34,000 ಆ್ಯಂಡ್ ಸಿಂಗಲ್ ಓನರ್ ಆಗಿರುತ್ತೆ. ಸಿಂಗಲ್ ಓನರ್ ಸರ್, ಸಿಮಾ 4 4 ವೀಲ್ ಡ್ರೈವ್ ಸರ್ ಇದು. ವೀಕ್ಷಕರೇ ನೋಡ್ಬೋದು, ಸೂಪರ್ ಆಗಿದೆ. ಆಲ್ ಟೈಮ್ 4 ವೀಲ್ ಡ್ರೈವ್ ಬರುತ್ತೆ ಇದು. ವೈಟ್ ಕಲರ್, ಒಂದು ಸ್ಕ್ರಾಚಸ್ ಎಲ್ಲ ಚೆಕ್ ಮಾಡ್ಬೋದು. ಆ್ಯಂಡ್ ಪ್ರೈಸಿಂಗ್ ಸರ್ 34 lakhs ಎಲ್ಲ ಹೇಳ್ತಾ ಇದ್ದೀವಿ ನೀವು. 34 lakhs. ಆ್ಯಂಡ್ ಇದಕ್ಕೆ ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ನಿಮಗೆ 8 ಇಯರ್ ಬ್ಯಾಗ್ ಬರುತ್ತೆ.